ಕೆರೆಯಲ್ಲಿ ಈಜಲು ಹೋಗಿ 4 ಮಕ್ಕಳು ನೀರು ಪಾಲು. ಮುತ್ತಿಗೆ ಗ್ರಾಮದ ಕೆರೆಯಲ್ಲಿ ಸಾವನ್ನಪ್ಪಿರುವ ಮಕ್ಕಳು. ಹಾಸನ ಜಿಲ್ಲೆ ಆಲೂರು ತಾಲೂಕಿನ ಕದಾಳು ಸಮೀಪದ ಮುತ್ತಿಗೆ. 13 ವರ್ಷದ ಜೀವನ್, 11 ವರ್ಷದ ಸಾತ್ವಿಕ್, 11 ವರ್ಷದ ವಿಶ್ವ, 12 ವರ್ಷದ ಪೃಥ್ವಿ ಮೃತರು. ಶಾಲೆಗೆ ರಜೆ ಇದ್ದಿದ್ರಿಂದ ಈಜಲು ಹೋಗಿದ್ದ ಬಾಲಕರು. ಅದೃಷ್ಟವಶಾತ್ ಬದುಕುಳಿದ ಚಿರಾಗ್ ಎಂಬ ಬಾಲಕ. ಘಟನೆ ತಿಳಿದು ಸ್ಥಳಕ್ಕೆ ಧಾವಿಸಿದ ನೂರಾರು ಜನರು. ಮುಗಿಲು ಮುಟ್ಟಿದ ಪೋಷಕರ, ಸಂಬಂಧಿಕರ ಆಕ್ರಂದನ. ಈ ಘಟನೆ ನಡೆದಿರೋದು ಹಾಸನದಲ್ಲಿ. ಹಾಸನ ಜಿಲ್ಲೆ ಆಲೂರು ತಾಲೂಕಿನ ಕದಾಳು ಸಮೀಪದ ಮುತ್ತಿಗೆ ಎಂಬ ಗ್ರಾಮದಲ್ಲಿ. ಚಿಕ್ಕ ಮಕ್ಕಳು, ಏನೂ ಅರಿಯದ ಮಕ್ಕಳು ಶಾಲೆಗೆ ರಜೆ ಇದ್ದುದರಿಂದ ಬನ್ರೋ ಕೆರೆಯಲ್ಲಿ ಈಜಾಡ್ಕೊಂಡು ಬರೋಣ ಅಂತ ಹೇಳಿ ಮಾತಾಡ್ಕೊಂಡು ಈಜೋಕೆ ಹೋಗಿದ್ದಾರೆ. ಆದರೆ ಈಜಲು ಹೋಗಿದ್ದ 5 ಮಕ್ಕಳಲ್ಲಿ 4 ಮಕ್ಕಳು ಇದೀಗ ನೀರು ಪಾಲಾಗಿರುವ ಘಟನೆ ನಡೆದಿದೆ. 13 ವರ್ಷದ ಜೀವನ್, 11 ವರ್ಷದ ಸಾತ್ವಿಕ್, 11 ವರ್ಷದ ವಿಶ್ವ ಹಾಗೆ 12 ವರ್ಷದ ಪೃಥ್ವಿ ಮೃತ ಬಾಲಕರು. ಇವ್ರ ಜೊತೆ ಈಜಲು ಹೋಗಿದ್ದ ಮತ್ತೊಬ್ಬ ಬಾಲಕ ಅದೃಷ್ಟವಶಾತ್ ಬಚಾವಾಗಿದ್ದಾನೆ. ಚಿರಾಗ್ ಅನ್ನೋ ಬಾಲಕ ಬದುಕುಳಿದಿದ್ದಾನೆ. ಘಟನೆ ತಿಳಿದ ತಕ್ಷಣ ಗ್ರಾಮಸ್ಥರು ಸ್ಥಳಕ್ಕೆ ಓಡೋಡಿ ಬಂದಿದ್ದಾರೆ. ಅಷ್ಟರಲ್ಲಿ ಮಕ್ಕಳು ನೀರಿನಲ್ಲಿ ಮುಳುಗಿ ಹೋಗಿದ್ರು. ಶಾಸಕ ಸಿಮೆಂಟ್ ಮಂಜು ಈಗ ಸ್ಥಳಕ್ಕೆ ಧಾವಿಸಿ ಮೃತ ಬಾಲಕರ ಕುಟುಂಬಕ್ಕೆ ಸಾಂತ್ವನ ನೀಡಿದ್ದಾರೆ. ನೀವೀಗ ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು. ಪೊಲೀಸರು ಸ್ಥಳಕ್ಕೆ ಧಾವಿಸಿ ಶೋಧ ಕಾರ್ಯ ಮಾಡಿ ಇದೀಗ ಬಾಲಕರ ಮೃತದೇಹವನ್ನು ಹೊರತೆಗೆದಿದ್ದಾರೆ. ಈ ವೇಳೆ ಗ್ರಾಮಸ್ಥರ, ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಇದು ಪಬ್ಲಿಕ್ ಇಂಪ್ಯಾಕ್ಟ್. ಜನಶಕ್ತಿಯೇ ನಿರ್ಣಾಯಕ.